ನಾನು ನಮ್ಮತ್ತೆ ಮನೆಗೆ ಬಂದಿದ್ದೀನಿ. ಬಹಳ ಸಂತೋಷ. ಮೊನ್ನೆ ಹಬ್ಬ ಆಯ್ತಲ್ಲ, ಒಬ್ಬಟ್ಟು ಮಾಡಿದ್ದೆ, ಉಳ್ಕೊಂತು. ಯಾರು ತಿನ್ನೋರಿಲ್ಲ, ಅದಕ್ಕೇನೋ ಒಂದು ಐಡಿಯಾ ಮಾಡಿದ್ದೀನಿ, ಮಾಡ್ಕೊಡ್ತೀನಿ, ಆಮೇಲೆ ನೀನು ಹೇಳು. ಶಾಕ್ ಆಯ್ತಾ? ಓಹೋ, ಉಳಿದಿರೋ ಒಬ್ಬಟ್ಟಲ್ಲಿ ನನಗೇನೋ ಮಾಡ್ಕೊಡ್ತಾ ಇದ್ದೀರಾ? ಮಾತು ಬರ್ತಾ ಇಲ್ಲ. ಆಯ್ತು, ಹಾಗೆ ಹೋಯ್ತು ಅಷ್ಟೇ. ವಾಹ್, ಇಲ್ಲ ಅವ್ರು ಫಸ್ಟ್ ಆ್ಯಕ್ಟಿಂಗ್ ಮಾಡ್ಬಿಟ್ರು. ವಾಹ್, ಇಲ್ಲ ಅವ್ರು ಫಸ್ಟ್ ಆ್ಯಕ್ಟಿಂಗ್ ಮಾಡ್ಬಿಟ್ರು. ತಪ್ಪಾಯ್ತು ಕಂಬುಡ್ಲೆ. ನೋಡಿ, ಮಿಕ್ಕೋಗಿರೋ ಹೋಳಿಗೆಲ್ ಮಾಡಬೇಕು, ಹಳಸೋಗಿರೋ ಹೋಳಿಗೆಲ್ಲ. ಇದನ್ನು ಚಿಲ್ಡಾಗಿ ಕುಡಿದ್ರೆ ಚಿಲ್ಡಾಗಿ ಏನು ಕುಡ್ದು ಇಂಥ ಟ್ಯಾಲೆಂಟೆಡ್ ಅವನು. ನಾನು ಹೇಳ್ತಾ ಇರೋದು ಪಾಯಸ. ಆಗಿದ್ದಾಗೋಗ್ಲಿ ನಳ ಮಹಾರಾಜರು ಇಬ್ರು ಸೇರಿ ಒಂದೊಳ್ಳೆ ಅದ್ಭುತವಾದ ಬಿರಿಯಾನಿ ಮಾಡ್ತೀವಿ, ನೋಡೋದಕ್ಕೆ ಕಾಯ್ತಾ ಇರಿ. ಸುಗ್. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಯಥಾ ಪ್ರಕಾರ ನಾನು ಕೇಳ್ತಾನೇ ಇರ್ತೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ. ಸೊ ಈ ವ್ಲಾಗು ಮತ್ತೆ ಎಲ್ಲಿ ಮಾಡ್ತಾ ಇದ್ದೀನಿ ಹೇಳಿ, ಮತ್ತೆ ಫ್ಲ್ಯಾಶ್ ಬ್ಯಾಕ್ ಹೋಗಿ ಒಂಚೂರು. ಇವತ್ತು ನಾನು ನನ್ನ ದೇವರು ಕೊಟ್ಟೆ ಅತ್ತೆ ಮನೇಲಿದ್ದೀನಿ. ಇವತ್ತೊಂದು ಹೊಸದಾಗಿ ಏನೋ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವೈಟ್ ರಸಮ್. ಶಾಕ್ ಆಯ್ತಾ? ವೈಟ್ ರಸಮ್ ಅಂತೆ. ವೈಟ್ ರಸಮ್ ಅಂತ ಕೇಳಿದ್ಯಾ? ಇಲ್ಲಪ್ಪ, ಇಲ್ಲ ಅಲ್ವಾ? ಹಾಲನ್ನ ಯೂಸ್ ಮಾಡಿ ಅದಕ್ಕೊಂದಿಷ್ಟು ಬೇರೆ ಪದಾರ್ಥಗಳನ್ನ ಯೂಸ್ ಮಾಡಿ ಮಾಡುವಂತ ರಸಮ್ಮೆ ವೈಟ್ ರಸಮ್. ತಪ್ಪಾದ ಜಾಗಕ್ಕೆ ಬಂದ್ಬಿಟ್ಟ. ವೈಟ್ ರಸಮ್, ಎಸ್. ನಾನು ಮತ್ತೆ ನನ್ನ ದೇವರು ಕೊಟ್ಟ ಅತ್ತೆ ಮನೇಲಿದ್ದೀನಿ. ಸೂಪರ್. ತುಂಬ ಜನ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದೀರಾ, ಟ್ರೈ ಮಾಡಿದ್ದೀರಾ, ಹಾಗೆ ನೀವು ಕಮೆಂಟ್ ಮಾಡಿದ್ದೀರಾ. ನಿಮ್ಮ ಅತ್ತೆ ಮನೆಗೆ ಮತ್ತೆ ಹೋಗಿ ಏನಾದರೂ ಇನ್ನೂ ಸಕ್ಕತ್ತಾಗಿರೋ ಅಡುಗೆನ ಮಾಡಿಸಿ ಅಂತೆಲ್ಲ ಹೇಳಿದ್ದೀರಲ್ವಾ, ಅದಕ್ಕೆ ನಾನು ನಮ್ಮತ್ತೆ ಮನೆಗೆ ಬಂದಿದ್ದೀನಿ. ಸೊ ನಮ್ಮತ್ತೆ ಇವಾಗ ಏನು ರೆಸಿಪಿ ಮಾಡ್ತಾರೆ ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ಈ ವ್ಲಾಗ್ನ ಎಂಡ್ ತನಕ ನೋಡೋದನ್ನು ಮಾತ್ರ ಮರಿಬೇಡಿ. ಸೊ ವೆಲ್ಕಮ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಅತ್ತೆ 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 ಇದು ಸೊಸೆ ಏನಿದು ದಿಢೀರಂತನಾ? ನಿಮ್ಗೆ ತುಂಬಾ ಜನ ಫ್ಯಾನ್ಸ್ ಆಗ್ಬಿಟ್ಟಿದ್ದಾರೆ. ನಿಜವಾಗ್ಲೂ? ಹೌದು, ವೈಟ್ ರಸಮಿಂದ. ಐ ಆಮ್ ಹ್ಯಾಪಿ. ಯು ಸೋ ಹ್ಯಾಪಿ? ಈವನ್ ನಾನು ತುಂಬಾ ಹ್ಯಾಪಿ. ಅದಕ್ಕೆ ನಾನು ದಿಢೀರಾಗಿ ನಿಮ್ಮ ಮನೆಗೆ ಬಂದೆ. ವೆರಿ ಗುಡ್. ಅದಕ್ಕೆ ನಿನಗೆ ದಿಢೀರಾಗಿ ಏನೋ ಒಂದು ಮಾಡ್ಕೊಡ್ಲಾ? ಟುಡೇ ಇಸ್ ಎ ದಿಢೀರ್ ಡೇ. ಆಯ್ತು, ಏನೋ ಒಂದು ದಿಢೀರಾಗಿ ಮಾಡ್ಕೊಡಿ. ನಾನು ಏನೋ ಒಂದು ಮಾಡ್ತಿದ್ದೆ ದಿಢೀರ್ದೇನೆ, ನೀನು ದಿಢೀರಾಗಿ ಬಂದಿದ್ದೆ, ನಾನು ಇವಾಗ ದಿಢೀರಾಗಿ ನೀನು ಮಾಡ್ಕೊಡ್ತೀನಿ. ಏನು ಇದು ಕತೆ? ಅತ್ತೆ, ಏನ್ ಮಾಡ್ತಾ ಇದೀರಾ ಈಗ? ಮೊನ್ನೆ ಹಬ್ಬ ಆಯ್ತಲ್ಲ, ಒಬ್ಬಟ್ಟು ಮಾಡಿದ್ದೆ, ಉಳ್ಕೊಂತು. ಯಾರು ತಿನ್ನೋರಿಲ್ಲ, ಅದಕ್ಕೇನೋ ಒಂದು ಐಡಿಯಾ ಮಾಡಿದ್ದೀನಿ, ಮಾಡ್ಕೊಡ್ತೀನಿ, ಆಮೇಲೆ ನೀನು ಹೇಳು. ಶಾಕ್ ಆಯ್ತಾ? ಓಹೋ, ಉಳಿದಿರೋ ಒಬ್ಬಟ್ಟಲ್ಲಿ ನನಗೇನೋ ಮಾಡ್ಕೊಡ್ತಾ ಇದ್ದೀರಾ? ಮಾತು ಬರ್ತಾ ಇಲ್ಲ. ನೀನು ಟೇಸ್ಟ್ ಮಾಡು, ಆಮೇಲಿಂದ ಹೇಳ್ತೀಯಾ. ಹೌದಾ? ಪ್ರತಿ ಸಲ ಉಳಿಸ್ತೀಯ ಬೇಕಾದ್ರೆ ಒಬ್ಬಟ್ಟನ್ನ. ನನ್ಗೇನು ಮಾಡೋದು ಅರ್ಥನೇ ಆಗ್ತಾ ಇಲ್ಲ ಫ್ರೆಂಡ್ಸ್. ಹೌದು, ಏನ್ ರೆಸಿಪಿ ಇದು? ಈಗ ಒಬ್ಬಟ್ಟು ಉಳ್ಕೊಂಡಿತ್ತಾ, ಅದನ್ನ ಇವಾಗ ನೀ ಚೂರ್ ಮಾಡಿ ಮಿಕ್ಸರಲ್ಲಿ ಹಾಕು. ಅದು ಪ್ರೊಸೀಜರ್ ಹೇಳೋಣ. ಫಸ್ಟ್ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು? ಇಂಗ್ರೀಡಿಯೆಂಟ್ಸ್ ಏನು ಜಾಸ್ತಿ ಇಲ್ಲಮ್ಮ, ಉಳಿದಿರೋ ಒಬ್ಬಟ್ಟು. ಆಯ್ತಾ? ಅದಕ್ಕೊಂದು ಸ್ವಲ್ಪ ಗೋಡಂಬಿ, ಆಮೇಲೆ ನಾನೇನು ಮಾಡಿದ್ದೀನಿ, ಕಾಯಿ ಹಾಲು ತೊಗೊಂಡಿದ್ದೀನಿ. ಓಕೆ. ಯಾಕಂದ್ರೆ ಅದು ಒಳ್ಳೆ ಟೇಸ್ಟ್ ಬರಕ್ಕೆ. ಆಮೇಲೆ ಬೇಕಾದ್ರೆ ನಿಮ್ದು ನಾರ್ಮಲ್ ಡೈರಿ ಹಾಲು, ಹಸುವಿನ ಹಾಲು ಬೇಕಾದ್ರೆ ಹಾಕೋಬಹುದು, ಇಲ್ಲದಿದ್ರೆ ಇಲ್ಲ. ಓಕೆ. ಆಮೇಲಿಂದ ಒಂದು ಸ್ವಲ್ಪ ಏಲಕ್ಕಿ ಪುಡಿ, ಆಮೇಲೆ ಒಂಚೂರು ಇದನ್ನ ಚಾಪ್ ಮಾಡಿ ತುಪ್ಪದಲ್ಲಿ ಬೇಕು ಅಂದ್ರೆ ಇಲ್ಲದೆ ಇದ್ರೆ ಚಾಪ್ ಮಾಡಿ ಹಂಗೇನು ಹಾಕ್ಬೋದು, ಹಾಕ್ದೇನೂ ಇರ್ಬೋದು, ಹೆಂಗ್ ಬೇಕಾದ್ರೂ ಸರಿ. ಮೈನ್ ಇದು ಬೇಳೆ ಹೋಳಿಗೆ. ನೀನು ಕಾಯಿ ಹೋಳಿಗೆನಾರು ಮಾಡು, ಬೇಳೆ ಹೋಳಿಗೆ ಉಳ್ದಿದ್ರೆ ಅದ್ರಲ್ಲಾರು ಮಾಡು. ಈಗಂತೂ ಒಂದು ಅದು 10-15 ಥರ ಹೋಳಿಗೆಗಳು ಮಾಡ್ತಾರೆ. ಸೊ ನಿಮ್ಗೆ ಯಾವ್ದು ಉಳ್ದಿರತ್ತೋ ಮಾಡಿ. ಇಷ್ಟೇ ಪ್ರೊಸೀಜರ್, ಇಷ್ಟೇನೆ. ಹೋಳಿಗೆ ಯಾವುದಾದ್ರೂ ಆಗಿರಲಿ, ಕ್ಯಾರೆಟ್ ಅಂತ ಮಾಡ್ತಾರೆ, ಕೋವಾ ಅಂತ ಮಾಡ್ತಾರೆ, ಯಾವುದಾದ್ರೂ ಸರಿ, ಇದೇ ಪ್ರೊಸೀಜರ್. ಸ್ವೀಟಲ್ಲಿ ಸ್ವೀಟು. ಎಸ್, ಸ್ವೀಟಲ್ಲಿ ಸ್ವೀಟು. ಹೆಂಗೆ ಅಂದರೆ ನೋಡು, ವೇಸ್ಟ್ ಆಗೋಕ್ಕೆ ಇಷ್ಟ ಆಗಲ್ಲ. ಸುಮ್ಮನೆ ಇದು ಕಷ್ಟಪಟ್ಟು ಮಾಡಿರೋದಾಗಲಿ ತಂದಿರೋದಾಗಲಿ ವೇಸ್ಟ್ ಅಂತೂ ಆಗಬಾರ್ದು. ಅದಕ್ಕೆ ಇದೇನೋ ಒಂದು
ಹೆಂಗ್ ಬಂತು ಈ ಐಡಿಯಾ ನಿಮಗೆ? ಒಂದ್ಸತಿ ಹಿಂಗೆ ಉಳ್ಕೊಂಡಿತ್ತು. ಹಾಂ, ಅವಾಗ ಏನೋ ಮಾಡಿ ನೋಡೋಣ ಅಂತ ಮಾಡಿದೆ. ಟರ್ನ್ ಔಟ್ ಗುಡ್. ಎಲ್ಲರೂ ಓಹೋ ಇದೇನಿದು ಏನಿದು ಗೊತ್ತಾಗ್ತಿದೆ ಆದರೆ ಗೊತ್ತಾಗ್ತಿಲ್ಲ ಅಂದರು. ಇದೇ ಒಂದು ಟ್ರಂಪ್ ಇಟ್ಕೊಂಡೆ ಮಾಡಿದೆ. ಇಟ್ಸ್ ಆಫ್. ನಿಮಗೆ ಫಸ್ಟ್ ಟೇಸ್ಟ್ ಮಾಡಿದ್ದು ಯಾರು? ಫಸ್ಟ್ ಟೇಸ್ಟ್ ಮಾಡಿದ್ದು ನನ್ನ ಗಂಡ. ಏನೇನು ಅನುಭವಿಸ್ತಾ ಇದೀನಿ ಅಂತ ನನಗೆ ಗೊತ್ತು. ಅವರೇ ಮಾಡ್ಬೇಕು, ಇನ್ಯಾರು ಮಾಡೋಕ್ಕಾಗುತ್ತೆ? ನಮ್ಮ ಗಿನಿಪಿಗ್ ಕಟ್ಕೊಂಡಿದ್ದಾದ್ಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ? ಇಲ್ಲ, ಅವರು ಪ್ರಾಮಾಣಿಕವಾಗಿ ಹೇಳಿದ್ರು ತುಂಬಾ ಚೆನ್ನಾಗಿದೆ ಅಂತ. ಚೆನ್ನಾಗಿದೆ. ಈ ನಿಜವಾದ ಸತ್ಯನ ಯಾರು ನಂಬಲ್ಲ. ಹಂಗಂದ್ರೆ ನಂಗೆ ದಿಢೀರಾಗಿ ಕ್ವಿಕ್ ಆಗಿ ಮಾಡ್ಕೊಡ್ತೀರಾ? ಕ್ವಿಕ್ ಏನು ನಿನಗೆ 5 ನಿಮಿಷದಲ್ಲಿ ಮಾಡ್ಕೊಡ್ತೀನಿ. ಫೋನ್ ಬರ್ತದೆ. ಒಂದು ನಿಮಿಷ. ಹೋ ಮಿಸ್ಟರ್ ಇನ್ಯಾರು? ನನ್ನ ಮಗನಾ? ಒನ್ ಆ್ಯಂಡ್ ಓನ್ಲಿ ನಿರಂಜನ್ ದೇಶಪಾಂಡೆ. ಓಕೆ. ಹಲೋ, ಬನ್ನಿ. ಏನೋ ದಿಢೀರಾಗಿ ಮಾಡ್ತಿದ್ದಾರೆ. ಹಾಂ, ಸರಿ ಓಕೆ. ಬರ್ತಿದ್ದಾನಾ? ಎಸ್, ವೆರಿ ಗುಡ್. ತಮ್ಮ ಯಜಮಾನ್ರು ಬರ್ತಾ ಇದ್ದಾರಪ್ಪ. ನನ್ನ ಗಂಡ ಬಂದಿದ ತಕ್ಷಣ ನಾವು ಶೂಟು ನಿಲ್ಲಿಸ್ಬಿಟ್ಟು ಹೊಟ್ಟೆ ಹಸಿವು ಅಂತ ಬಂದಿದ ತಕ್ಷಣ ನಮ್ಮತ್ತೆ ಇರು ಶೂಟಿಂಗ್ ಆಮೇಲೆ ಮಾಡ್ಕೋಬೋದು, ಫಸ್ಟು ಊಟ ಬಡಿಸ್ಬೇಕು ಅಂತ ಬಿಟ್ಟು ನಮ್ಮತ್ತೆ ಬಂದು ಫುಲ್ಲು ಊಟಕ್ಕೆಲ್ಲ ಬಡಿಸಿ. ಇವರು ನಮ್ಮ ಮಹಾಪ್ರಭುಗಳು. ನಮಸ್ಕಾರ. ಹೇಳಿ ಆಸ್ಥಾನ ನರ್ತಕಿ. ತಲೆ ಕೆಟ್ರೆ ಅಷ್ಟೇ ಮಗನೇ. ಹಂಗೆಲ್ಲ ಹೇಳ್ಬಾರ್ದು. ಅವಳು ಡ್ಯಾನ್ಸರು. ಅವಳು ನನ್ನನ್ನು ರಾಜ ಅಂದಾಗ ಅವಳೇನು ಹಂಗೆ ಆಸ್ಥಾನ ನರ್ತಕಿ. ಯಾವುದೋ ರಾಣಿ ಬಂದು ಡ್ಯಾನ್ಸ್ ಮಾಡೋದು ನೋಡಿದ್ಯಾ ನೀನು? ಯಾವುದೋ ಕಾರಣಕ್ಕೂ ಮಾಡಲ್ಲ, ಅದಕ್ಕೆ ಆಸ್ಥಾನ ನರ್ತಕಿ. ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡುವಂಥದ್ದು ಕೆಪಾಸಿಟಿ ಅವ್ರಿಗಿತ್ತು. ಅತ್ತೆ ಸೊಸೆ ಸೇರ್ಕೊಂಡು ಏನು ಮಾಡ್ತಾ ಇದ್ರಿ? ಏನೋ ಒಂದು ದಿಢೀರ್ ಪಾಯಸ ಮಾಡ್ತಾ ಇದೀವಿ. ಅದು ಹೇಳ್ಬೇಡ. ಹೇಳೋದಿಲ್ಲ, ಅದು ಹೇಳ್ಬೇಡ. ಮಾಡಿ ಹೇಳಕ್ಕೂ ಆಗ್ದಿರೋಂಥ ಅಡುಗೆ ಮಾಡ್ತಾ ಇದ್ದ. ಬಟ್ ಇಲ್ಲ, ಇದು ನಮ್ಗೊಂಥರ ಸೆಕೆಂಡ್ ಮನೆ ಇದು. ಐ ಆಲ್ವೇಸ್ ಫೀಲ್ ಲೈಕ್ ಹೋಮ್ ಹಿಯರ್. ಸೊ ಅವ್ರ ಹಾಸ್ಪಿಟಾಲಿಟಿ ಆಗಿರ್ಬೋದು. ಬಟ್ ಇವ್ರ ಮನೇಲಿ ಒಂದೇ ಒಂದು ಬೇಜಾರೇನು ಅಂದರೆ, ಇವ್ರ ಮನೇಲಿ ಒಂಚೂರು ಕೈ ತೊಳ್ಕೊಳ್ಳೋಕ್ಕೆ ಆ ಕಡೆ ಏನಾದ್ರು ಸಾಮಾನು ಆ ಕಡೆ ಇಡೋಕ್ಕೆ ನಮಗೆ ಬೇಜಾರಾಗುತ್ತೆ. ಅಷ್ಟೂ ಕ್ಲೀನ್ ಆಗಿರುತ್ತೆ. ನಾನು ತಿನ್ಬೇಕಾದ್ರೆ ನೋಡ್ತೇನೆ ಅಗ್ಲಿ ಕೆಳಗೆ ಬಿದ್ದುಬಿಡುತ್ತಾ. ಅದು ನಿಜ. ಈಗೇನು ಮಾಡ್ತಾ ಇದ್ದೀರಾ? ದಿಢೀರ್ ಪಾಯಸ. ದಿಢೀರ್ ಪಾಯಸವೇ? ದಿಢೀರ್ ಪಾಯಸ. ನಂದು ಊಟ ಮುಗಿಯೋಷ್ಟೊತ್ತೆ ಆಗತ್ತಾ? ಬಂದ್ಬಿಡುತ್ತಾ? ಸರಿ, ಹಂಗ ನೋಡೇ ಬಿಡೋಣ. ಸರಿ ಬನ್ನಿ, ನಾನು ಕಾಯ್ತಾ ಇದ್ದೀನಿ, ನೀವು ನೋಡ್ಕೊಂಬನ್ನಿ. ದಿಢೀರ್ ಪಾಯಸ. ಬಮ್ಮ ನಡಿ ಮಾಡೋಣ. ಅತ್ತೆ ಏನಮ್ಮ ಈಗ ಬೇಗ ಆಗುತ್ತಾ? ಆಗತ್ತೆ. ಎಷ್ಟು ನಾನು ಹೇಳಲಿಲ್ವಾ ದಿಢೀರ್ ಅಂತ? ಆಗತ್ತೆ. ಇವಾಗ ಅವನೇನು ಮೊಸರನ್ನಕ್ಕೆ ಬಂದ? ಮೊಸರನ್ನಕ್ಕೆ ಆಯ್ತಾಯ್ತು. ಮೊಸರನ್ನ ಮುಗಿಸುವಷ್ಟರಲ್ಲಿ ಇದಾಗುತ್ತೆ. ಡೋಂಟ್ ವರಿ. ಓಕೆ, ಪಕ್ಕ. ಇಲ್ಲ ಅವ್ನು ಆಡ್ಕೊಂಡ್ಬಿಡ್ತಾನೆ. ಅವನು ಏನು ಆಡ್ಕೊಳ್ಳೋ ನೆಸಿಟ್ಟಿದ ನೋಡು. ಅಯ್ಯೋ, ಫಸ್ಟ್ ಏನು ಗೋಡಂಬಿ ಹಾಕಿದ್ರಾ? ಗೋಡಂಬಿ ಹಾಕಿದೆ. ಓಕೆ. ಈಗ ಇದನ್ನ ಪೀಸ್ ಮಾಡಿ ಓಕೆ ಈ ಥರ ಹೋಳಿಗೆ ಹಾಕ್ಕೊಳ್ಳೋದು. ಎಷ್ಟು 2 ಬಟ್ ತೊಗೊಂಡಿದ್ದೀರಾ? ಉಳ್ಕೊಂಡಿದ್ದು 2. ನೋಡು, ಇದೆಯಲ್ಲ, ಈ ಎಡ್ಜಸ್ನ ಬೇಕಾದ್ರೆ ಹಾಕಿ, ಇಲ್ಲ ಅಂದ್ರೆ ತೆಗೆದು ಹಾಕ್ಬೋದು. ಬಟ್ ಮಿಕ್ಸಿಗೆ ಹಾಕಿದ್ರೆ ಆಗತ್ತೆ, ಆದ್ರೆ ಅದು ನಿಮ್ಗೆ ಬಿಟ್ಟಿದ್ದು. ಆಮೇಲೆ ಇದು ಕಾಯಿ ಹಾಲು. ಎಷ್ಟು? 1 ಕಪ್ ಅಷ್ಟು ತೊಗೊಂಡಿದ್ದೀರಾ? 1 ಕಪ್ ಅಷ್ಟು. ಇದಕ್ಕೆ ನಾರ್ಮಲ್ ಹಾಲು ಹಾಕೋಬೋದಲ್ವಾ? ನಾರ್ಮಲ್ ಹಾಲು ಹಾಕೋಬಹುದು. ಓಕೆ. ನಾರ್ಮಲ್ ಹಾಲು ಹಾಕೊಂಡು ಜೈ ಅನ್ಸಿದ್ರೆ ಆಯ್ತು. ಆಮೇಲೆ ಇದಕ್ಕೆ ಆಕ್ಚುಲಿ ಏನು ನಾವು ಬೆಲ್ಲ ಏನು ಹಾಕ್ತಾ ಇಲ್ಲ ಅಲ್ವಾ? ಎಕ್ಸ್ಟ್ರಾ ಬೆಲ್ಲ ಹಾಕ್ತಾ ಇಲ್ಲ, ಬಟ್ ಬೇಕಾದ್ರೆ ನಿಮಗೆ ಸಿಹಿ ಜಾಸ್ತಿ ಬೇಕು ಅನ್ಸಿದ್ರೆ ಹಾಕೋಬಹುದು. ಎನಿವಿಚ್ ಅದರಲ್ಲಿ ಏನೋ ಹೋಳಿಗೆಯಲ್ಲಿ ಬೆಲ್ಲ ಇರುತ್ತಲ್ಲ. ಇವಾಗೇನು ಮಿಕ್ಸಿಗೆ ಹಾಕ್ಬಿಡೋದು ಅಷ್ಟೇ. ಆಯ್ತು, ಹಾಗೆ ಹೋಯ್ತು. ಅಷ್ಟೇ. ಇದಕ್ಕೆ ಕಾಯಿಸೋದು ಅಂತ ಬೇಡ, ಏನೂ ಇಲ್ಲ. ಇದಕ್ಕೆ ಇವಾಗ ಒಂಚೂರು ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಅಷ್ಟೇ. ಏಲಕ್ಕಿ ಪುಡಿ ಹಾಕಿ, ನಿನಗೆ ಗಟ್ಟಿ ಅನ್ಸಿದ್ರೆ ಇನ್ನೊಂಚೂರು ಹಾಲು ಹಾಕೋಬಹುದು. ಅಷ್ಟೇ. ಅವ್ರ ಕನ್ಸಿಸ್ಟೆನ್ಸಿ ಪ್ರಕಾರ ನೀವು ಹಾಲು ಹಾಕೊಂಡು ಇದು ಮಾಡ್ಕೋಬೋದಲ್ಲ. ಇಲ್ಲಿಂದಾನೆ ಒಂದು ಸೆಲ್ಯೂಟ್. ಎವ್ರಿಥಿಂಗ್ ಈಸ್ ರೆಡಿ. ಅವ್ನು ಇನ್ನೇನಲ್ಲಿ ಮೊಸರನ್ನಕ್ಕೆ ಬಂದ ಅನ್ಸುತ್ತೆ, ತೊಗೊಂಡೋಗಿ. ಇಷ್ಟು ಕ್ವಿಕ್ಕಾಗಿ ಹೆಂಗೆ ನೀವು? ಇದಕ್ಕಿನ್ನೇನಾದ್ರೂ ಹಾಕ್ತೀರಾ? ಇದಕ್ಕೇನಿಲ್ಲ, ಇದು ಗಾರ್ನಿಶಿಂಗ್ಗೆ ಇದು ಕಟ್ ಮಾಡಿ ಇಟ್ಕೊಂಡಿರೋದು. ಏನು ಬೇಕಾದ್ರೂ ಹಾಕ್ಬೋದು. ಗೋಡಂಬಿ, ದ್ರಾಕ್ಷಿ, ನಿಂಗೆ ಏನು ಇಷ್ಟ ಬರುತ್ತೋ ಅದನ್ನ ಹಾಕ್ಬಿಡಿ. ನಿಮ್ಮ ಮಗ ಇದಾನಲ್ಲ, ಇಲ್ದಿರ ಇರೋದು ಇದ್ದಂಗೆ ಹೇಳೋದು. ನನಗೆ ನಾಟಕ ಆಡ್ತಾ ಇದ್ರೆ ನಾನು ನೋಡ್ಕೊಂಡಿರಕ್ಕಾಗಲ್ಲ. ನನ್ನ ಬಾಯಲ್ಲಿ ಇರಲ್ಲ ಮಾತು ಬಂದ್ಬಿಡ್ತದೆ. ಏನದು ಸಿಕ್ಕಾಪಟ್ಟೆ ದಿಢೀರಾಗಿ ನಮ್ಮತ್ತೆ ಪಾಯಸ ಮಾಡಿಕೊಟ್ಟಿದ್ದಾರೆ. ಸೊ ನೀವು ಅಷ್ಟೇ ಈ ರೆಸಿಪಿನ ಟ್ರೈ ಮಾಡಿ. ವೆರಿ ಈಸಿ. ಉಳಿದಿರುವಂಥ ಹೋಳಿಗೆ, ಬೇಳೆ ಹೋಳಿಗೆ ಆದರೂ ಪರವಾಗಿಲ್ಲ ಅಥವಾ ಕಾಯಿ ಹೋಳಿಗೆ ಆದರೂ ಪರವಾಗಿಲ್ಲ,
ಲೆಫ್ಟ್ ಓವರ್ ಅಂತಲ್ಲ, ಎಕ್ಸ್ಟ್ರಾ ಇದ್ದರೆ ನೀವು ಬೇಕಾದ್ರೆ ಈ ಥರ ಮಾಡ್ಕೋಬೋದು. ಕಾಯಿ ಹಾಲು, ಹೋಳಿಗೆ ಮತ್ತು ಏಲಕ್ಕಿ ಪುಡಿ, ಗೋಡಂಬಿ ಇದನ್ನೆಲ್ಲ ಹಾಕಿ ಮಿಕ್ಸಿ ಮಾಡಿಬಿಟ್ರೆ ಹೋಳಿಗೆ ಪಾಯಸ ರೆಡಿ. ದಿಢೀರ್ ಹೋಳಿಗೆ ಪಾಯಸ ರೆಡಿ. ಸೊ ಸೂಪರ್. ಕೆಲವ್ರಿಗೆ ಹೋಳಿಗೆ ಇಷ್ಟ ಆಗಲ್ಲ, ಆದರೆ ಇದಿಷ್ಟ ಆಗುತ್ತೆ. ಹೌದಾ? ಖಂಡಿತ. ನನಗೆ ಹೋಳಿಗೆ ಇಷ್ಟ ಇಲ್ಲ. ಲಾಸ್ಟ್ ಇದರಲ್ಲಿ ನನಗೆ ಹಾಲಂದರೆ ಇಷ್ಟ ಇಲ್ಲ, ಆದರೆ ಹಾಲು ವೈಟ್ ರಸಮ್ ಮಾಡಿಕೊಟ್ರು, ಸಕ್ಕತ್ತಾಗಿತ್ತು. ಈಗ ಹೋಳಿಗೆ ಅವ್ರು ಹಾಗೆ ತಿನ್ನಕ್ಕೆ ಇಷ್ಟ ಇಲ್ಲ, ಆದರೆ ಹೋಳಿಗೆ ಪಾಯಸ ಅಂದರೆ ಇವ್ರಿಗಿಷ್ಟ. ಹಿಂಗೆ ನೀವು ಅಷ್ಟೇ ಈ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಮಾಡಿ ಆಯಿತಾ, ನಮಗೆ ಗೊತ್ತಾಗಬೇಕು ರೀ ಅಲ್ವಾ. ಆಮೇಲೆ ಮತ್ತೆ ಇನ್ನೂ ಫುಲ್ ವೆರೈಟಿ ಹಿಂಗೆ ದಿಢೀರಾಗಿ ಎಲ್ಲ ಮಾಡೋ ಅಂಥ ರೆಸಿಪೀಸ್ ಇನ್ನೂ ಜಾಸ್ತಿ ಹೇಳ್ಕೊಡ್ತಾರೆ. ನೀರಿಡಕ್ಕೂ ಎಷ್ಟು ಚೆನ್ನಾಗಿರುತ್ತೆ ತಂದಿದ್ರಿ ಹೇಳ್ರಿ. ಎಲ್ಲಿಂದ ತಂದ್ರಿ ಅಪ್ಪ ಇದು? ಬಾಲಿ ಇಂಡೋನೇಷ್ಯಾ. ಹೌದು, ಆದರೆ ನೀರು ಇಡಕ್ಕೆ ತರಲಿಲ್ಲ ಇದನ್ನು, ಮತ್ತೆ ಬೇರೆ ಏನಾದರೂ ಇಡಕ್ಕೆ. ಎಣ್ಣೆ ಇಡೋ ಕಡೆ ನೀರಿಟ್ಟಿದ್ದೀರಾ? ವಿ ವಿಲ್ ನಾಟ್ ಶೋ ಎವ್ರಿಥಿಂಗ್. ಸೊ ಇದು ನೋಡಿ ಏನು ಆರ್ಟಿಸ್ಟಿಕ್ ಆಗಿದೆ. ಫುಲ್ ಕಮೋಡೋ ಡ್ರ್ಯಾಗನ್ ಇದೆ ಇದ್ರ ಮೇಲೆ. ಆ ಬಾಲಿ ಇಡೀ ದೇಶನೇ ಕಮೋಡೋ ಡ್ರ್ಯಾಗನ್ನು. ಇದು ಹಂಗೆ ಇದೆ, ಹಲ್ಲಿ ಒಳಗೆ ನೀರಿಟ್ಟಿದ್ದಾರೆ ನೋಡಿ, ಸಾಕತ್ತಾಗಿದೆ. ಆ್ಯಕ್ಚುಲಿ ಹೌದು, ಇದರಲ್ಲಿ ಬೇರೆ ವಿಸ್ಕಿನೋ, ವೈನೋ, ಬ್ರ್ಯಾಂಡಿನೋ, ರಮ್ಮು ಅದೇನೋ ಐಟಮ್ಗೆ ಮರ್ಯಾದೆ ಸಿಗುತ್ತೆ. ಆವಾಗ ಈ ಹಲ್ಲಿಗೆ ಒಂದು ಬೆಲೆ ಸಿಗುತ್ತೆ. ನೋ ಕಾಮೆಂಟ್ಸ್. ಸದ್ಯಕ್ಕೆ ಏನು ಮಾಡೋಕ್ಕಾಗಲ್ಲ, ಆದರೂ ಜೈ ಜಕ್ಕಮ್ಮ. ಇವಳೇ ಆಯ್ತಾ ಪಾಯಸ? ದಿಢೀರ್ ಅಂದ್ರೆ ಇನ್ನೂ ಆಗಿಲ್ಲ. ಅಲ್ಲಿ ಖಾಲಿ ಆಗ್ತಿದೆ ನಿರಂಜನ್. ತಿಂತಾರೆ ಖಾಲಿ ಆಗ್ತಿದೆ. ಅಯ್ಯಯ್ಯೋ, ನಮ್ಗೊಂಚೂರು ಕೊಡ್ರಮ್ಮ. ನಾನು ನೋಡು, ನೀನು ಏನಂದ್ರೆ ಊಟ ಆಗತ್ತೆ ಅಂದ್ರೆ ನನ್ನ ಮೊಸರನ್ನಕ್ಕೆ ಬಂದ್ಬಿಟ್ಟೆ ನಾನು ಆಗಲೇ. ದಿಢೀರ್ ಪಾಯಸ ನಾನಂತೂ ಕಾಯ್ತಾಯಿದ್ದೀನಿ, ಯಾಕೆಂದರೆ ಅಡುಗೆ ಮನೆಯಿಂದ ಭಾಳ ಸ್ಮೆಲ್ ಬರ್ತಿದೆ, ಘಮ 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 ಅಂತ ಇದೆ. ಆ್ಯಕ್ಚುಲಿ ಊಟದ ಫಸ್ಟು ಸ್ವೀಟ್ ತಿಂತಾರೆ, ಬಟ್ ಪರವಾಗಿಲ್ಲ, ನಾನು ಲೇಟಾಗಿ ಬಂದಿರ್ತೀನಿ, ಊಟ ಆದಮೇಲೆ ಅದು ತಿಂತೀನಿ. ಇವತ್ತು ಅಡ್ಜಸ್ಟ್ ಮಾಡಿ ಪರವಾಗಿಲ್ಲ. ಏನು ಅನ್ನಿಸ್ತಾ ಇದೆ ನಿಮ್ಮ ಅನಿಸಿಕೆ? ಏನು ಹೆಂಗೆ ಬಂದಿರ್ಬೋದು ಪಾಯಸ? ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇದೆ. ಅನಿಸಿಕೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇದೆ. ಬಟ್ ಆ ದಿಢೀರಲ್ಲಿ ಮೇನ್ ಐಟಮ್ ಏನು ಹೇಳಬೇಕು ಆದರೆ ಹೇಳಕ್ಕಾಗ್ತಿಲ್ಲ. ಪಾಯಸದಲ್ಲಿ ಏನೇ ಮೇನ್ ಐಟಮ್ ಏನು ಅದು ನನಗೆ ಗೊತ್ತಿಲ್ಲ, ನೋಡ್ಬೇಕು. ಬೇಗ ತಗೊಂಬನ್ನಿ ಪಾಯಸ. ಯಜಮಾನ್ರೆ ಬಂದೆ. ಆಯ್ತು ಆಯ್ತಾ? ಆಯ್ತು, ಬಂದ್ವಿ. ಓ ವೆಲ್ಕಮ್. ನೋಡಪ್ಪ, ನಮ್ಮ ತಾತ ಹೇಳ್ತಾನೆ ನಾನು ರಾಜವಂಶದಲ್ಲಿ ಹುಟ್ಟಿದ್ದು ಅಂತ. ಹೌದು, ಎಲ್ಲ ನೋಡ್ದೆ ಅನ್ಸುತ್ತೆ, ನಾನು ರಾಜವಂಶದಲ್ಲೇ ಹುಟ್ಟಿದ್ದು ಅಂತ. ಹಾಕ್ಕೊಡ್ತಾ ಇದ್ದೀನಿ. ನೋಡಪ್ಪ, ನೀನು ಮೊಸರನ್ನ ಮುಗಿಸುವಷ್ಟರಲ್ಲಿ ಪಾಯಸ ರೆಡಿ. ದಿಢೀರ್ ಪಾಯಸ ಅಂತ ನಿಜವಾಗ್ಲೂ ದಿಢೀರಂಗ್. ನಿಜವಾಗ್ಲೂ ದಿಢೀರಂಗ್ ಮಾಡಿದ್ದೀರಾ? ಹೌದು, ಸಿಕ್ಕಾಪಟ್ಟೆ ದಿಢೀರ್, ಶಾಟ್ ಪಟ್ ಡುಡುಮ್ ಅನ್ನೋ ಥರ. 10 ಪಾಯಿಂಟ್ಸಲ್ಲಿ 3 ಪಾಯಿಂಟ್ ಬರೀ ಕಪ್ಪಿಗೆ ಕೊಟ್ಬಿಡ್ತೀನಿ ಕಡೆ, ಅಷ್ಟು ಚೆನ್ನಾಗಿದೆ ಅದು. ನಾನು ಹೇಳಿಲ್ಲ. ಬ್ಯೂಟಿಫುಲ್ ಆಗಿದೆ. ಆಮೇಲೆ ಈ ಕೈ ಮುಸ್ರೆ ಪರವಾಗಿಲ್ಲ ಅದು. ಪರವಾಗಿಲ್ಲ. ಓಕೆ, ರೆಡಿ ಅಂಕಲ್? ರೆಡಿ. 1 2 3 ಗೋ. ವಾಹ್. ಇಲ್ಲ, ಅವ್ರು ಫಸ್ಟ್ ಆ್ಯಕ್ಟಿಂಗ್ ಮಾಡ್ಬಿಟ್ರು. ತಪ್ಪಾಯ್ತು ಕಂಬುಡ್ಲೆ. ಇಲ್ಲ, ನನಗೆ ಎರಡನೇದು ಬೇಕು, ಅವಾಗಲೇ ಗೊತ್ತಾಗೋದು. ಹೇಳಪ್ಪ, ಹೇಳು, ಹೆಂಗನಿಸ್ತಿದೆ ನಿರಂಜನ್ ದೇಶಪಾಂಡೆ? ಹೇಳು. ನೀನೇನು ನಾಗವಲ್ಲಿನ ನೀನು? ಹೇಳು. ಔಟ್ ಆಫ್ ದ ವರ್ಲ್ಡ್, ನಿಜವಾಗ್ಲೂ ಚೆನ್ನಾಗಿದೆ. ಒಂಥರ ಹೋಳಿಗೆನ ಮಿಕ್ಸಿಲಿ ಹಾಕಿ ರುಬ್ಬಿ ಕುಡ್ದಂಗಿದೆ ಒಂಥರ. ಅದೇನಾ ಕಾನ್ಸೆಪ್ಟು? ಸಕ್ಕದಾಗಿದೆ. ಅಂಡ್ ಆಲ್ಸೋ ಈಟರ್ ಫ್ರೆಂಡ್ಲಿ, ಮೋರ್ ಈಸಿಯರ್ ಟು ಈಟ್. ಆಮೇಲೆ ಆ ತರಿ ಗೊತ್ತಾಗ್ತದೆ. ಅದ್ರ ಮಧ್ಯ ಸಿಗ್ತಾರ ಬಾದಾಮು, ಗೋಡಂಬಿ, ಪಿಸ್ತಾ ಎಲ್ಲ, ಅದು ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಮಜಾ ಏನು ಗೊತ್ತಾ ಪಾಂಡೆ, ಇದು ಹೇಳಬೇಕು ಅಂತಂದ್ರೆ ಲೆಫ್ಟ್ ಓವರ್ ಹೋಳಿಗೆಯಲ್ಲಿ ಮಾಡುವಂತಹ ಪಾಯಸ ಇದು. ನೋಡಿ, ಮಿಕ್ಕೋಗಿರೋ ಹೋಳಿಗೆಲ್ ಮಾಡಬೇಕು, ಹಳಸೋಗಿರೋ ಹೋಳಿಗೆಲ್ಲ. ತುಂಬಾ ದಿನದಿಂದ ಇಟ್ಟಿದ್ವಿ ಮಿಕ್ಕೋಗಿದೆ ಅಂತ ಹಂಗಲ್ಲ, ತಪ್ಪು ಭಾವಿಸ್ಬೇಡಿ. ಮಿಕ್ಕಿರೋ ಹೋಳಿಗೆಯಲ್ಲಿ ನಿಜ ಇದ ಬೇಳೆನ ಕಾಯ, ಇದು ಬೇಳೆ ಕಾಯಿಂದ ಮಾಡ್ಬೋದು. ಹೌದಾ? ಬಟ್ ನಿಜವಾಗ್ಲೂ ತುಂಬ ಇಷ್ಟ ಆಯಿತು ನನಗೆ. ಸೊ ಪಾಯಿಂಟ್ಸ್ ಇವತ್ತು ನಾನು ಆ ಧೈರ್ಯಕ್ಕೆ ಕೈ ಹಾಕಲ್ಲ. ಅಂಕಲ್ ನೀವೇ ಕೊಡಿ ಅಂಕಲ್, 10ಕ್ಕೆ ಎಷ್ಟು ಕೊಡ್ತೀರಿ? 10 out of 10. This is 10 out of 10.
ಶೋರ್. ಚಪ್ಪಾಳಿ ಚಪ್ಪಾಳಿ. ನಾನು ನೀನು ಎಷ್ಟು ಕೊಡ್ತೀಯಪ್ಪ? 10ಕ್ಕೆ 11 ಕೊಡ್ತಾ ಇದ್ದೀನಿ. ಅಯ್ಯೋ, ಯಾಕೆ ಅಂದರೆ ಅದರಲ್ಲಿ ಆ ತಾಯಿ ವಾತ್ಸಲ್ಯ ಇದೆ, ಪ್ರೀತಿ ಮಮತೆ ಇದೆ. ಅದಕ್ಕೋಸ್ಕರ 10ಕ್ಕೆ 11 ಕೊಡ್ತಾಯಿನಿ. ಮಮ್ಮಿ ಎಸ್, ಅಮೇಝಿಂಗ್. ಖಂಡಿತವಾಗ್ಲೂ ನೀವು ಮನೇಲಿ ಮಾಡ್ಕೊಳ್ಳಿ. ಯಾಕೆಂದರೆ ಮನೇಲೇ ಇದ್ದಾಗ ಏನಾಗುತ್ತೆ ಗೊತ್ತಾ, ವಿ ನೀಡ್ ಚೇಂಜ್, ಏನೋ ಚೇಂಜ್ ಬೇಕು ಅನ್ನಿಸ್ತಾ ಇರುತ್ತೆ. ಸೊ ಈ ಥರ ಚೇಂಜ್ಗಳಿದ್ದಾಗ ಮನಸ್ಸಿಗೆ ಒಂಥರ ಖುಷಿಯಾಗುತ್ತೆ, ಮತ್ತು ನಮ್ಮ ಮನೆಯವ್ರ ಮೇಲೆ ಲವ್ ಜಾಸ್ತಿ ಆಗುತ್ತೆ. ಹಾಗಾಗಿ ಇದನ್ನು ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. ಅಲ್ಲ, ಬರೀ ಹೆಂಗಸ್ರ ಮೇಲೆ ಲವ್ ಆಗುತ್ತೆ, ನಮಗೂ ಆಗ್ಬೇಕು ತಾನೆ. ಇವ್ರು ಏನಾದ್ರು ಮಾಡ್ತಾ ಇರ್ಬೇಕು ತಾನೆ. ನಾವು ತಿಂದು ಪಾಯಿಂಟ್ಸ್ ಕೊಡ್ತಾ ಇದೀವಿ ತಾನೆ. ಪಾಯಿಂಟ್ಸ್ಗೆ ಲವ್ ಜಾಸ್ತಿ ಆಗಲ್ಲ ಅಂಕಲ್. ನೀವು ಏನಾದರೂ ಮಾಡಿ ನಾವು ನೀವು ಸೇರ್ತು ಫ್ಯಾಂಟಾಸ್ಟಿಕ್. ನೆಕ್ಸ್ಟ್ ಟೈಮ್ ಬಾ ನೀನು. ಫ್ಯಾಂಟಾಸ್ಟಿಕ್ ರೆಸಿಪಿ ಐ ಹ್ಯಾವ್. ವರ್ಲ್ಡ್ಸ್ ಬೆಸ್ಟ್ ಬಿರಿಯಾನಿ. ನಾವು ನೀವು ಸೇರಿ ಮಾಡೋಣ. 100%. ಆಯ್ತು. ಇವಾಗ ನಿಮಗೆ ನಮ್ಮ ಮೇಲೆ ಲವ್ ಜಾಸ್ತಿ ಆಗೋಕ್ಕೆ ನಾನು ನಮ್ಮ ಅಪ್ಪ ಸೇರಿ ಆಯ್ತು, ವರ್ಲ್ಡ್ಸ್ ಫೇಮಸ್ ಬಿರಿಯಾನಿ ಮಾಡ್ತಾ ಇದೀವಿ. ಮಾಡಿ ಮಾಡಿ ಮಾಡಿ. ಎಲ್ಲಿಂದ ತರಿಸ್ತಾರೆ ಅಂಕಲ್? ಎಲ್ಲಿಂದ ತರಿಸ್ತಾರೆ ಅಂಕಲ್? ನಿಜವಾಗ್ಲೂನಾ? ಸೀಕ್ರೆಟ್ ರೆಸಿಪಿ. ನಿಜವಾಗ್ಲೂ ಮಾಡೋಣ. 100%. ಎಷ್ಟು ಸೀಕ್ರೆಟ್ ರೆಸಿಪಿ ಅಂದರೆ ಆಮೇಲೆ ಅದರಲ್ಲಿ 2 ಭಾಳ ಸೀಕ್ರೆಟ್ ರೆಸಿಪೀಸ್ ಇದೆ. ನೋಬಡಿ ನೋ ದ ಸೀಕ್ರೆಟ್ ಆಫ್ ದ್ಯಾಟ್. ಎಷ್ಟು ಸೀಕ್ರೆಟ್ ರೆಸಿಪಿ ಅಂದರೆ ನೀವು ಕ್ಯಾಮ್ರಾ ತೊಗೊಂಡು ಬರ್ತೀರಾ, ವೆನ್ ಯು ವಾಂಟ್ ಟು ಶೂಟ್ ದಟ್ ಡೇ ವಿ ವಿಲ್ ಡೂ ಇಟ್. ಆಯ್ತು, ಅತಿ ಶೀಘ್ರದಲ್ಲಿ ಸೀಕ್ರೆಟ್ ರೆಸಿಪಿ ಬಿರಿಯಾನಿ. ಎಷ್ಟು ಸೀಕ್ರೆಟ್ ಅಂದರೆ ಮಾಡೋದು ತೋರಿಸಲ್ಲ ನಾವು. ಎಲ್ಲಿಂದ ತಂದ್ವಿ ಅಂತಲೂ ಹೇಳಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕೋ ಕಾಣೆ. ಆಯ್ತು, ನೆಕ್ಸ್ಟ್ ಎಪಿಸೋಡಲ್ಲಿ ಆಗಿದ್ದಾಗೋಗ್ಲಿ ನಳ ಮಹಾರಾಜರು ಇಬ್ಬರು ಸೇರಿ ಒಂದೊಳ್ಳೆ ಅದ್ಭುತವಾದ ಬಿರಿಯಾನಿ ಮಾಡ್ತೀವಿ, ನೋಡೋದಕ್ಕೆ ಕಾಯ್ತಾ ಇರಿ. ಸೂಪರ್, ನಿಜ ಹೇಳ್ತಿದ್ದೀನಿ, ಸಕ್ಕದಾಗಿದೆ. ಇದಿನ್ನೂ ಚಿಲ್ಡಾಗಿ ಕುಡಿದ್ರೆ ಸಕ್ಕದಾಗಿರುತ್ತಲ್ಲ ಪಾಂಡೆ. ಚಿಲ್ಡಾಗಿ ಏನು ಕುಡಿದು ಚೆನ್ನಾಗಿ. ಇಂಥ ಟ್ಯಾಲೆಂಟೆಡ್ ಅವನು. ನಾನು ಹೇಳ್ತಾ ಇರೋದು ಪಾಯಸ. ಮತ್ತೆ ಥ್ಯಾಂಕ್ ಯು ಸೋ ಮಚ್. ಸೂಪರ್ ಆಗಿರೋ ದಿಢೀರ್ ಪಾಯಸನ ನಮಗೋಸ್ಕರ ಮಾಡಿಕೊಟ್ಟಿರೋದಕ್ಕೆ. ಆ್ಯಂಡ್ ಲಾಸ್ಟ್ ಎಪಿಸೋಡು ವೈಟ್ ರಸಮ್ ನೋಡಿ ಮತ್ತೆ ಇಲ್ಲ ನಿಮ್ಮಿಬ್ಬರು ಜೋಡಿ ಸಕ್ಕತ್ತಾಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ದಕ್ಕೆ ನಾನು ಮತ್ತೆ ಬಂದು ಇನ್ನೊಂದು ರೆಸಿಪಿನೂ ಮಾಡಿದ್ದೀನಿ. ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ ಬೇಕು ಅಂತಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ನಾನು ಮತ್ತೆ ಒಂದು ಹೊಸ ಸೆಗ್ಮೆಂಟೇ ಶುರು ಮಾಡ್ಬಿಡ್ತೀವಿ, ಅತ್ತೆ ಸೊಸೆ ಕುಕಿಂಗ್ ಅಂತ ಬಿಟ್ಟು ಸೆಗ್ಮೆಂಟೇ ಶುರು ಮಾಡ್ಬಿಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲಿಗೆ ನಾವು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದೀವಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಏನ್ ಮಾಡಬೇಕು? ಕಾಮೆಂಟ್ ಮಾಡಬೇಕು, ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಮತ್ತೆ ಏನ್ ಮಾಡಬೇಕು? ಶೇರ್ ಮಾಡಬೇಕು. ಎಸ್. ಆಮೇಲೆ ಟನ್ ಗಂಟೆ ಬಾರಿಸ್ಬೇಕು. ಮುಂದಿನ ವ್ಲಾಗ್ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ ಬಾಯ್, ಲವ್ ಯು ಆಲ್. ಥ್ಯಾಂಕ್ ಯು.